ಶಾಸಕ ಅರವಿಂದ್ ಬೆಲ್ಲದ್ ವಿರುದ್ಧ ರಸ್ತೆ ದಿಕ್ಕು ಬದಲಿಸಿದಂತ ಆರೋಪ ಈಗ ಕೇಳಿ ಬಂದಿದೆ. ಶೋರೂಮ್ಗಾಗಿ ರಸ್ತೆ ದಿಕ್ಕನ್ನೇ ಬದಲಾಯಿಸಿದಂತ ಗಂಭೀರ ಆರೋಪ ಇದು. ಈ ಬಗ್ಗೆ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ದೂರು ದಾಖಲಾಗಿದೆ. ಹುಬ್ಬಳ್ಳಿ ಧಾರವಾಡ ಶಾಸಕ ಅರವಿಂದ್ ಬೆಲ್ಲದ್, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ವಿರುದ್ಧ ಈಗ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಸರ್ಕಾರಿ ಸಂಸ್ಥೆಗಳಿಗೆ ನೀಡಿರೋ ಲೋಕ ಧಾರವಾಡದ ರಾಯಪುರ ಬಡಾವಣೆಯಲ್ಲಿ ಇರುವಂಥ ಶೋರೂಮ್ ಇದು. ಈಗ ಸಂಜೀವಿನಿ ಪಾರ್ಕ್ ಹಿಂಬದಿಯ ರಸ್ತೆ ಮುಖ್ಯ ರಸ್ತೆಗೆ ಜೋಡಣೆ, ರಸ್ತೆ ಮಂಗಮಾಯವಾಗಿದೆ. ಏನು 2022ರಿಂದ ಇಲ್ಲೇನು 30, 31, 32 ಸರ್ವೆ ನಂಬರ್ದಾಗ ಏನು ರಸ್ತೆ ಆದೋಗಿತ್ತು. ಏನು ಡೆವಲಪ್ಮೆಂಟ್ ಅಥಾರಿಟಿಯವರು 2001ರಿಂದನೇ ಮಾಡಿದಂಥ ಈ ಸರ್ವೆಯಲ್ಲಿ ಏನು ಲೇಔಟ್ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅದು ಪ್ಲ್ಯಾನ್ನಲ್ಲಿ ಏನು ರಸ್ತೆ ತೋರಿಸಿದಂಥ ರಸ್ತೆನ ಪ್ರೊವಿಷ್ನಲಲ್ಲಿ 2017ರಾಗ ಮತ್ತೇನು ಪ್ರೊವಿಷ್ನಲ್ ಅಂತಂದು ಮಾಡಿ ಏನು ಹೊಸದಾಗಿ ಅನೌನ್ಸ್ ಮಾಡಿದರು. ಆ ಮ್ಯಾಪಲ್ಲಿ ಅದೇನು ರಸ್ತೆ ಏನು 30, 31, 32 ಸರ್ವೆ ನಂಬರ್ದಾಗ ಆದಂಥ ರಸ್ತೆ ಪಕ್ಕದ ರಸ್ತೆ ಅಂತಂದು ತೋರಿಸಿದ್ರು. ಅದು ರಸ್ತೆ ಐತೆ ಅನ್ನೋ ಸಲುವಾಗಿ ಏನೋ ಅಬ್ಜೆಕ್ಷನ್ಸ್ ಹಾಕೋಕೆ ರೈತರಿಗೆ ಅವಕಾಶ ಇತ್ತು. ಆ ರೈತರು 2017ರಲ್ಲಿ ಕರೆದಂಥ ಅಬ್ಜೆಕ್ಷನ್ ಫೈಲ್ ಮಾಡದೆ ಅವರು ನಮಗೆ ರಸ್ತೆ ಅನುಕೂಲ ಆಗಿದೆ ಅಂತ ತಿಳ್ಕೊಂಡು ಸುಮ್ಮಾಗಿಬಿಟ್ರು. ಏನು ಅವಾಗ ಪ್ರಭಾವಿಗಳು ಏನು ಇಲ್ಲೇನು ಲ್ಯಾಂಡ್ಗಳನ್ನು ಪ್ರಭಾವಿಗಳು ತೊಗೊಂಡ್ರು, ಅವಾಗ ಅದು ರಸ್ತೆ ಚೇಂಜ್ ಮಾಡಿದರು ಅಂತ ರೈತರಿಗೆ ಗೊತ್ತಾಯ್ತು. ಅವಾಗ ಈ ಏನು ಶೋರೂಮ್ ಖರೀದಿ ಮಾಡಿ 30, 31 ಏನು ಖರೀದಿ ಮಾಡಿ 31, 32 ಶಾಸಕರಾದಂಥ ಅರವಿಂದ್ ಬೆಲ್ಲದ್ರವರು ಅದನ್ನು ಖರೀದಿ ಮಾಡ್ತಾರೆ. ಅದು ಖರೀದಿ ಮಾಡಿದ್ಮೇಲೆ ಅದನ್ನು ರಸ್ತೆ ತೆಗೆದು ಪಕ್ಕಕ್ಕೆ ರಸ್ತೆ ಅಂತ ತೋರಿಸ್ತಾರೆ. ಪಕ್ಕಕ್ಕೆ ರಸ್ತೆ ಐತಿ ಬಿಡು ಅಂತಂದು ರೈತರು ಸಾಕು, ಅವ್ರಿಗೇನು ಬೇಕಾಗಿತ್ತು, ಅಡ್ಡಾಡೋಕೆ ರಸ್ತೆ ಬೇಕಾಗಿತ್ತು, ದೇವಸ್ಥಾನ ಐತಿ, ಮತ್ತು ಮುಂದೆ ಅವರೆಲ್ಲ ರಾಯಪುರ ಮತ್ತು ಸತ್ತೂರು ಸುತ್ತಗಟ್ಟಿಯವರು ಸುತ್ತಮುತ್ತಲ ಜನರು ಹೊಲಗಳೇನಿದ್ವು, ಅವ್ರಿಗೆ ಅಡ್ಡಾಡೋಕೆ ರಸ್ತೆ ಐತಿ, ಮೇನ್ ರೋಡಿಂಗ್ ಕನೆಕ್ಟಿಂಗ್ ಐತಿ ಬಿಡು ಅಂತ ಸುಮಾರು 2017 ಪ್ರೊವಿಷನಲ್ನಾಗ ತೋರಿಸ್ತಾರೆ. 2021ರಾಗ ಪ್ರೊವಿಷನಲ್ ಫೈನಲ್ ಮಾಡ್ತಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ನೋಡ್ತಾ ಇದ್ದೀವಿ ಈಗ ಅರವಿಂದ್ ಬೆಲ್ಲದ್ ವಿರುದ್ಧ ಲೋಕಾಯುಕ್ತದಲ್ಲಿ ದೂರುದಾರರು ಹೇಳ್ತಾ ಇದ್ರು ಏನೆಲ್ಲ ಆಗಿದೆ ಅಂತ. ಆಕ್ಚುಯಲ್ ಆಗಿ ಸರ್ವೆ ನಂಬರ್ಗಳಲ್ಲಿ ಆಗಿರೋ ಅಂಥ ಅವ್ಯವಹಾರನ ಇದು, ಅಥವಾ ನೇರವಾಗಿ ತಮ್ಮ ಶೋರೂಮ್ಗೆ ಸಹಾಯ ಆಗಲಿ ಅಂತ ಖುದ್ದು ಶಾಸಕರು ತಮ್ಮ ಪ್ರಭಾವವನ್ನು ಬಳಸಿ ಮಾಡಿಕೊಂಡಿರುವಂಥದ್ದು? ಮಧುಸೂದನ್, ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರುವಂಥ BRTS ರಸ್ತೆ ಮೂಲಕ ಸುತ್ತಗಟ್ಟಿ, ಗಾಮನಗಟ್ಟಿ ಏರ್ಪೋರ್ಟ್ಗೆ ಕನೆಕ್ಟ್ ಮಾಡುವಂಥ ಒಂದು 80 ಫೀಟ್ ರಸ್ತೆ ಬೇಕಾಗಿರುತ್ತೆ. ಈ ರಸ್ತೆಗಾಗಿ ಹೂಡಾ ಏನು ಮಾಡುತ್ತೆ, 2001ರಲ್ಲಿ ಒಂದು ಪ್ಲಾನ್ ಅನ್ನ ರೂಪ ಮಾಡುತ್ತೆ. ಅದರಲ್ಲಿ ಈ ಏನು ರಸ್ತೆ ಪಾಸ್ ಆಗಿ ಹೋಗುತ್ತಲ್ಲ, ಅಲ್ಲಿ ಸರ್ವೆ ನಂಬರ್ 30, 31, 32A ಮತ್ತು 32B ಅಲ್ಲಿ ಈ ಜಮೀನುಗಳ ಮೂಲಕ ಈ ರಸ್ತೆ ಹಾದು ಹೋಗುತ್ತೆ. ಮತ್ತು ಅಲ್ಲಿನ ಸುತ್ತಮುತ್ತಲು ರೈತರಿಗೆ ಮತ್ತು ಅಲ್ಲಿನ ನಿವಾಸಿಗಳಿಗೆ ಈ ರಸ್ತೆ ಅತ್ಯಂತ ಅವಶ್ಯಕತೆ ಇರುತ್ತೆ. ಆದ್ರೆ ಇಲ್ಲಿ ಮುಂದೆ ಏನಾಗತ್ತೆ, ದೂರುದಾರರು ಹೇಳೋ ಆರೋಪದ ಪ್ರಕಾರ 2017ರಲ್ಲಿ ಒಂದು ಪ್ರಾವಿಷನಲ್ ರಸ್ತೆಯನ್ನ ಮತ್ತೆ ಇದೇ ಹೂಡಾ ಮಾಡತ್ತೆ. ಈ ಪ್ರಾವಿಷನಲ್ ರಸ್ತೆಯಲ್ಲಿ ಏನಾಗತ್ತೆ ಅಂತಂದ್ರೆ, ಏನು ಈ 31, 32, 32B ಏನಿದಾವೆಲ್ಲ, ಇಲ್ಲಿ ಬರುವಂತ 1.5 ಕಿಲೋಮೀಟರ್ ರಸ್ತೆಯನ್ನ ಸ್ವಲ್ಪ ಪಕ್ಕಕ್ಕೆ ಸರಿಸ್ಕೊಳ್ಳಾಗತ್ತೆ. ಪಕ್ಕಕ್ಕೆ ಸರಿಸ್ಕೊಂಡು, ಅಂದ್ರೆ ಯಾಕೆ ಪಕ್ಕಕ್ಕೆ ಸರಿಸ್ತಾರೆ ಅಂತಂದ್ರೆ, ಅಲ್ಲಿ MG ಹೆಕ್ಟರ್ ಅನ್ನುವಂತ ರಾಯಪುರದ ಬಳಿ ಇರುವಂತ ಶೋರೂಮು ಬೆಲ್ಲದವ್ರಿಗಾಗಿ ಈ ರಸ್ತೆಯನ್ನ ಸರಿಸ್ತಾರೆ, ಆ ಪಕ್ಕಕ್ಕೆ ಸರಿಸಲಾಗತ್ತೆ ಅನ್ನುವಂಥದ್ದು. ಅಂದ್ರೆ ಈ ರಸ್ತೆ ಬಂದ್ಬಿಟ್ರೆ ಇವ್ರ ಶೋರೂಮ್ಗೆ ತೊಂದರೆ ಆಗತ್ತೆ ಅನ್ನುವಂಥ ಕಾರಣವನ್ನ ತೋರಿಸ್ತಾ ಇದ್ರು ಕೂಡ ಈ ರಸ್ತೆಯನ್ನ ಗೋಮಾಳದ ಜಾಗದಲ್ಲಿ ಬರುವಂತ ಜಾಗದಲ್ಲಿ ಈ ರಸ್ತೆಯನ್ನ ಪಕ್ಕಕ್ಕೆ ಸರಿಸಲಾಗತ್ತೆ. ಆ ಟೈಮ್ನಲ್ಲಿ ತಕರಾರುಗಳಿಗೆ ಅರ್ಜಿಯನ್ನ ಕಾಲ್ ಮಾಡ್ತಾರೆ, ಯಾರು ತಕರಾರನ್ನ ಹಾಕೋದಿಲ್ಲ. ತಕರಾರು ಹಾಕದೇ ಇದ್ದಾಗ ಇದೇ ರಸ್ತೆಯನ್ನ ಫೈನಲ್ ಮಾಡಿಬಿಡ್ತಾರೆ 2019ರಲ್ಲಿ. ಅವಾಗ ಏನಾಗತ್ತಂದ್ರೆ 1.5 ಕಿಲೋಮೀಟರ್ ರಸ್ತೆ ಕನೆಕ್ಟಿವಿಟಿ ಏನು BRTS ಇತ್ತಲ್ಲ, ಆ ರಸ್ತೆಯನ್ನೇ ಕನೆಕ್ಟಿವಿಟಿ ತೆಗೆದು ಹಾಕ್ಬಿಡ್ತಾರೆ. ಅಂದ್ರೆ ರಸ್ತೆನೇ ಇಲ್ಲ, ಇಲ್ಲಿ ರಸ್ತೆನೇ ಇಲ್ಲ ಅನ್ನುವಂಥದ್ದು ಮ್ಯಾಪ್ ನಲ್ಲಿ ತೋರಿಸಿ ಅದನ್ನ ಫೈನಲ್ ಮಾಡಿಬಿಡ್ತಾರೆ. ಆದ್ರೆ ಗಮನಿಸಬೇಕಾಗಿದ್ದು ಅಂತಂದ್ರೆ, ಈ ಅವಧಿಯಲ್ಲಿ BJP ಸರ್ಕಾರ ಅಧಿಕಾರದಲ್ಲಿತ್ತು. ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ರಸ್ತೆಯ ದಿಕ್ಕನ್ನೇ ಬದಲಿಸಿಬಿಟ್ರು ಅರವಿಂದ್ ಬೆಲ್ಲದ್ ಅನ್ನುವಂಥದ್ದು ಈ ಕಾಂಗ್ರೆಸ್ ಮುಖಂಡರ ಆರೋಪ ಆಗಿದೆ. ಇದೇ ಕಾರಣವನ್ನು ಇಟ್ಕೊಂಡು ಯಾವಾಗ ಈ ರಸ್ತೆನೇ ಮಾಯ ಆಗಿ ಹೋಯ್ತೋ, ಈ ರಸ್ತೆ ದಿಕ್ಕೇ ಬದಲಾಗಿ ಹೋಯ್ತೋ, ಅವಾಗ ಅಲ್ಲಿನ
ರೈತರಿಗೆ, ಅಲ್ಲಿನ ನಿವಾಸಿಗಳಿಗೆ ಆತಂಕ ಶುರುವಾಯಿತು. ಅಲ್ಲಿ ರಸ್ತೆನೇ ಇಲ್ಲ, ಅವ್ರಿಗೆ BRTS ರಸ್ತೆಯಿಂದ ಕನೆಕ್ಟಿವಿಟಿನೇ ಇಲ್ಲ, ಸುತ್ತುವರೆದುಕೊಂಡು ಎಲ್ಲೆಲ್ಲೋ ಹೋಗಿ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅದಾದ ನಂತರ ಇವರು ಏನು ನಿವಾಸಿಗಳು ಮತ್ತಲ್ಲಿನ ಸುತ್ತಮುತ್ತಲಿನ ರೈತರು ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ ಅವರಿಗೆ ಭೇಟಿ ಆಗ್ತಾರೆ. ಇವರು ಇದನ್ನ 2022 ಮೇಲೆ ಹೂಡಾದ ಮೇಲೆ, ಅಂದ್ರೆ ಹುಬ್ಬಳ್ಳಿ ಧಾರವಾಡ ಡೆವಲಪ್ಮೆಂಟ್ ಅಥಾರಿಟಿ ಮೇಲೆ ಲೋಕಾಯುಕ್ತದಲ್ಲಿ ಒಂದು ದೂರು ದಾಖಲು ಮಾಡ್ತಾರೆ. ದೂರು ದಾಖಲಾದ ನಂತರ ಲೋಕಾಯುಕ್ತರು ಹೂಡಾಕ್ಕೆ ಒಂದು ಲೆಟರ್ ಬರೀತಾರೆ. ಈ ರೀತಿಯಾದಂತಹ ದೂರು ದಾಖಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಸಲ್ಲಿಸಬೇಕು, ಈ ರಸ್ತೆ ಎಲ್ಲಿದೆ, ಎಲ್ಲಿ ಹೋಯ್ತು ಅನ್ನುವಂಥ ಮಾಹಿತಿಯನ್ನು ನೀಡಬೇಕು ಅಂತ ಲೆಟರ್ ಬರೀತಾರೆ. ಆದರೆ ಹೂಡ ಲೋಕಾಯುಕ್ತ ಅಧಿಕಾರಿಗಳನ್ನೇ ದಿಕ್ತಪ್ಪಿಸುವಂತ ಉತ್ತರವನ್ನು ಕೊಡುತ್ತೆ. ಆ ಉತ್ತರವನ್ನು ಇಟ್ಕೊಂಡು ಮರಳಿ ಮತ್ತೆ ನಾಗರಾಜ್ ಗೌರಿ ಅವರಿಗೆ ಲೋಕಾಯುಕ್ತರು ಪತ್ರ ಬರೀತಾರೆ. ಈ ರೀತಿಯಾದಂತಹ ಉತ್ತರ ಬಂದಿದೆ, ಇದಕ್ಕೆ ನಿಮ್ಮ ತಕರಾರು ಇದೆಯಾ ಅಂತೇಳಿ. ಆ ದಿಕ್ಕು ತಪ್ಪಿಸಿದ್ದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ನಾಗರಾಜ್ ಗೌರಿ ಮತ್ತೆ ವಾಪಸ್ ಲೋಕಾಯುಕ್ತಕ್ಕೆ ಉತ್ತರ ಕೊಡ್ತಾರೆ. ಈ ರೀತಿಯಾದಂತಹ ಪತ್ರಗಳು, ಇವರು ಲೋಕಾಯುಕ್ತರು ಹೂಡಾಕ್ಕೆ ಪತ್ರ ಬರೆಯೋದು, ಹೂಡಾಧಿಕಾರಿಗಳು ದಿಕ್ ತಪ್ಪಿಸೋದು, ಈ ರೀತಿಯಾಗಿ ಹಲವು ಬಾರಿಗಳಾಗಿದ್ದಾವೆ. ಹಲವು ಬಾರಿ ಆದರೂ ಕೂಡ ನಾಗರಾಜ್ ಗೌರಿ ತಾವು ಹೇಳುವ ಪ್ರಕಾರ ನಾವು ಸರಿಯಾಗಿನೇ ಮತ್ತೆ ವಾಪಸ್ ಉತ್ತರವನ್ನು ಕೊಟ್ಟಿದ್ದೀವಿ. ಇದೀಗ 28ರ ಗಡುವು ಕೊಟ್ಟು, ಇದೇ ತಿಂಗಳ 28ರ ಗಡುವು ಕೊಟ್ಟು ಫೈನಲ್ ಆಗಿ ಒಂದು ಪತ್ರವನ್ನ ಲೋಕಾಯುಕ್ತ ಅಧಿಕಾರಿಗಳು ಬರೆದಿದ್ದಾರೆ. ನೀವು ದಿಕ್ ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದೀರಿ, ನಿಮ್ಮ ಮೇಲೆ ಇದೇ ರೀತಿಯಾದಂತ ಸರಿಯಾದ ಉತ್ತರವನ್ನು ಕೊಡದೇ ಇದ್ರೆ ರೈತರೇನು ಪಾರ್ಟಿ ಇದ್ದಾರೆ ಅವ್ರ ಪರವಾಗಿನೇ ನಾವು ಈ ಪ್ರಕರಣವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ ಅನ್ನುವಂತ ಒಂದು ಫೈನಲ್ ಪತ್ರವನ್ನ ಬರೆದಿದ್ದಾರೆ. ಆ ಕಾರಣಕ್ಕಾಗಿ ಇದೀಗ ಉತ್ತರವನ್ನ ಕೊಡ್ಬೇಕು, ಅಸಲಿ ಉತ್ತರವನ್ನ ಕೊಡಬೇಕಾದಂತ ಅನಿವಾರ್ಯತೆ ಹೂಡಾ ಅಧಿಕಾರಿಗಳಿಗೆ ಎದುರಾಗಿದೆ. ಹಾಗಾದ್ರೆ ಆ ಅಸಲಿ ಉತ್ತರ ಏನಾಗಿರುತ್ತೆ ಅನ್ನೋದು ಇನ್ನಷ್ಟೇ ನಮಗೆ ಗೊತ್ತಾಗಬೇಕಾಗಿದೆ. ಇದರ ನಡುವೆ ನಾಗರಾಜ್ ಗೌರಿ ಅವರು ಅರವಿಂದ್ ಬೆಲ್ಲದವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಮಧುಸೂದನ್.